ಈ ಕಮ್ಲಿ ಮಾಡೋದೆಲ್ಲ ಮಾಡ್ಬಿಟ್ಟು ಹೆಂಗ್ ಮಳ್ಳಿ ಥರ ಕುಂತ್ಕೊಂಡು ಕೆಲಸ ಮಾಡ್ತಾಳೆ ನೋಡು. ಮಳ್ಳಿ ಇವಳಂತೂನುವೆ. ಯಪ್ಪ ನನಗಂತೂನುವೆ ಇಲ್ಲಿ ಮಾಡಿ 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 ಸಾಕಾಗೋಗ್ಬಿಟ್ಟೈತೆ ನನಗಂತೂ. ಏನು ಮಾಡೋದು? ಈ ಕೆಲಸ ಬಿಡಂಗಿಲ್ಲ, ಕಟ್ಕೊಳಂಗಿಲ್ಲ, ಏನು ಮಾಡಂಗಿಲ್ಲ. ಅಲ್ಲಿ ಆ ಮ್ಯಾನೇಜರ್ ಒಂದು ₹1,00,000 ಕೆಲ್ಸಕ್ಕೆ ಹೋಗಂಟ ಇಲ್ಲಿ ಬಡ್ಕೊಳಕ್ಕಂತೂ ಆಗಕ್ಕಿಲ್ಲ. ಯಾರು ಮಾಡ್ದೋರಪ್ಪ ಈ ಕೆಲಸನ? ಪುಕ್ಸಟ್ಟೆ ಯಾರಾದ್ರೂ ಸಂಬಳ ಕೊಟ್ಬಿಟ್ರೆ ಹೆಂಗಿರೋದು ಅಂತ ಅನ್ನಿಸ್ತೈತೆ. ನನಗೆ ಹೊಟ್ಟೆ ಉರಿತೈತಲ್ಲ, ಇವಳೆ ಉರಿಸಿದ್ಲು ಹೊಟ್ಟೆಯ. ನಾನು ಇವಳಿಗೆ ಸರಿಯಾಗಿ ಉರಿಸ್ಬೇಕು ನೋಡು ಹೊಟ್ಟೆನ. ಉರಿಸ್ತೀನಿ, ಬಿಟ್ಬಿಡ್ತೀನ, ಸರಿಯಾಗಿ ಉರಿಸ್ತೀನಿ. ಹಾಸಿಗೆ ಹೊಟ್ಟೆ ಒಳಗಡೆ ಬೆಂಕಿ ಬಿಡಬೇಕು, ದಗ 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 ಅಂತ ಹಂಗೆ ನೀವು ಉರಿದು ಬ್ಲಾಸ್ಟ್ ಆಗೋಗ್ಬಿಡ್ಬೇಕು. ಹಂಗೆ ಹೊಟ್ಟೆ ಉರಿಸ್ತೀನಿ, ನೋಡ್ತಾ ಇರು. ನನಗೇನೇನೆ ಗೊತ್ತಿಲ್ಲ ಅಂತ ಅನ್ಕೊಬಿಟ್ಟವಳೆ. ಇವಳು ಗತಿಗೆಟ್ಟೋಳು, ನಾನು ಗತಿಗೆಟ್ಟೋಳಲ್ಲ. ಅಯ್ಯೋ, ಈ ಕೆಲಸ ಇನ್ನೂ ಬೇಗ ಯಾವಾಗ 5 ಗಂಟೆ ಆಯ್ತದೋ, ಯಾವಾಗ ಮನೆಗೆ ಹೋಗಿ ನಮ್ಮ ಮನೆಗೆ ಆರಾಮಾಗಿ ಕಾಪಿ ಗೀಪಿ ಕುಡ್ದು ಮನೆ ಕತ್ತಿನೋ ಅಂತ ಟೆನ್ಷನ್ ಆಗೋಗ್ಬಿಟ್ಟೈತೆ. ಏನು ಮಾಡೋದು? ಲಕ್ಷ್ಮಿ, ಲಕ್ಷ್ಮಿ ಬಾರ ಇಲ್ಲಿ. ಏನಕ್ಕ? ಏನು ಮಾಡ್ತಾ ಇದ್ದೆ? ಫುಲ್ಲು ಬ್ಯುಸಿ ಆಗೋಗ್ಬಿಟ್ಟಿದ್ದೀಗಲ್ಲ. ಅಯ್ಯೋ ಇಲ್ಲಕ್ಕ, ಬ್ಯುಸಿ ಇನ್ನೇನು. ನಾನು ಇನ್ನೊಂದು 10 ಪೀಸ್ ಅವೇ ಮಾಡಿಬಿಟ್ರೆ ಟಾರ್ಗೆಟ್ ಎಲ್ಲ ಮುಗ್ದೇ ಹೋಯ್ತು ನಂದಂತೂ. ಇನ್ನೇನು ಇರೋದೇ ಇಲ್ಲ ನಂದಂತೂ. ಟಾರ್ಗೆಟು ಎಲ್ಲ ಮುಗ್ದೋಯ್ತದೆ. ನನ್ನ ಟಾರ್ಗೆಟ್ ಇರೋಕ್ಕಿಲ್ಲ ಇನ್ನು. ಅದಕ್ಕೆ ನೀನು ಬಿರ್ಬಿರ್ನ ಮಾಡ್ಬಿಟ್ಟು ಮುಗಿಸ್ತಾ ಇವನಿ. ನೀವು ಹೊಸ್ದಾಗಿ ಬಂದು ಸೇರ್ಕೊಂಡ್ರಿ ಅಂತ ಗೊತ್ತಾಯ್ತು, ಬಿಟ್ಟೋದರು ಏನು ವಿಷಯ ಅಂತ ನಿಂಗೆ ಗೊತ್ತಿಲ್ವಾ? ಅದೇ ಮ್ಯಾನೇಜರ್ಗೆ ₹1,00,000 ಕೆಲಸ ಸಿಕ್ಕೈತೆ. ಇವಳು ಶುರು ಮಾಡ್ಕೊಂಡ್ಲು ಪುಂಗಕ್ಕೆ. ಕಿತ್ತೋಗಿರಂಗೆ ಪುಂಗ್ಬೇಕಲ್ಲ, ಪುಂಗಕ್ಕೆ ಶುರು ಮಾಡ್ಕೊಂಡ್ಲು. ₹1,00,000 ಸಂಬಳನಂತೆ ಅವ್ನು ಕಿಸುದ್ದು ಗುಡ್ಡೆ ಹಾಕಿರೋದಕ್ಕೆ. ಹೌದಾ? ಮ್ಯಾನೇಜರು ₹1,00,000 ಸಂಬಳಕ್ಕೆ ಸೇರ್ಕೊಂಡವ್ರಾ? ಹ್ಞೂ, ₹1,00,000 ಸಂಬಳಕ್ಕೆ ಸೇರ್ಕೊಂಡವ್ರೆ. ಅಷ್ಟೇ ನೀನಿಯ ಅಲ್ಲ, ₹1,00,000 ಸಂಬಳ ಜೊತೆಗೆ ನೀನಿಯ ನನಗಂತೂ ನೊಕ್ಲೀಸ್ ತಗ ಹಂಗೆ ಚೈನ್ ತಗ ಅಂತ ಹೇಳ್ಬಿಟ್ಟು ಸುಮ್ಕೆ ನೀನಿಯ ತಲೆ ತಿಂತಾವ್ರೆ. ನನಗೇನು ಕೆಲಸ ಮಾಡಬೇಕು ಅಂತ ಏನು ಇಲ್ಲ ಕಣ್ ಲಕ್ಷ್ಮಿ. ಇಲ್ಲೇ ಕೆಲಸ ಮಾಡಬೇಕು, ಕಷ್ಟಪಡಬೇಕು ಅಂತ ಎಂಥದ್ದು ಇಲ್ಲ. ಆದರೆ ಅದೇ ಸುಮ್ಮನೆ ಮನೆ ಕುಂತ್ಕೊಂಡು ಯಾರು ಬೇಜಾರು ಮಾಡ್ಕೊತಾರೆ ಹೇಳು? ಕೂಳಿಗೆ ನೀರ್ಗಿಲ್ದಿದ್ದಂಗೆ ನಾನೇನು ಗೊತ್ತಾ ಇಲ್ಲ. ಸುಮ್ಮನೆ ಬೇಜಾರಾಗ್ತೈತಲ್ಲ ಅಂತ ಬಂದೆ ಅಷ್ಟೇ. ಕೆಲವರು ನನ್ನ ಬಗ್ಗೆ ಏನು ಅನ್ಕೊಂಡವ್ರೆ ಅಂದರೆ ಗೊತ್ತಿಗೆಟ್ಟು ಬಂದಿದ್ದೀನಿ ಅಂತ ಅನ್ಕೊಬಿಟ್ಟವ್ರೆ. ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿಗಳು. ಆದರೆ ಗೊತ್ತಿಲ್ಲ ಅವರಿಗೆ. ನಾನಂತೂ ಬಂದಿರೋದೇ ಟೇಮ್ ಪಾಸ್ಗೆ ಅಂತ. 1,00,000 ಸಂಬಳ ಇರಬೇಕಾದ್ರೆ ನಾನು ಯಾಕೆ ಇಲ್ಲಿ ಬಂದು ಏನು ಕಿಸಿಲಿ ಹೇಳು ಅಲ್ವಾ? ಬೇಕು ಅಂತ ನನಗೆ ಹೊಟ್ಟೆ ಉರಿಸ್ಬೇಕು ಅಂತ ಮಾಡ್ತಾವಳೆ ಇವಳು. ಇಕ್ಕೊಂಡಿರೋನಿಗೆ 1,00,000 ಬಂದ್ರೇನು 2,00,000 ಬಂದ್ರೇನು ಅದನ್ನು ಕಟ್ಕೊಂತಾನೆ ನನಗೇನಾಗಬೇಕು? 1,00,000 2,00,000 ಇದರಿಂದ ನನಗೇನಾರು ಆಗಬೇಕಾ? ಏನೂ ಇಲ್ಲ ತಾನೇ. ಬುಟ್ಟಾಕು, ಯಾಕೆ ಸುಮ್ಕೆ ತಲೆ ಕೆಡ್ಸ್ಕೊಂಡು ಹೋಗ್ಬೇಕು? ಹೌದಾ ಬಿಡಿ, ಹೆಂಗೋ ನೀವೇ ಅದೃಷ್ಟವಂತರು. ಹಲೋ, ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಕೆಲಸ ಮಾಡೋ ಟೈಮಲ್ಲಿ ಏನ್ ಮಾಡ್ತಾ ಇದ್ದೀರಾ? ಸರ್ ಅವರೇ ಕರೆದಿದ್ದು ಸರ್, ಬಾ ಅಂತ ಹೇಳ್ಬಿಟ್ಟು. ಏನ್ರಿ ಏನ್ ಮಾಡ್ತಾ ಇದ್ದೀರಾ? ಕೆಲಸ ಮಾಡೋದ್ ಬಿಟ್ಟು ಸುಮ್ನೆ ಕೂತಿರೋದನ್ನ ಕೆಲಸ? ಅವ್ನ್ ಲೈನ್ ಮ್ಯಾನೇಜರ್ ಎಲ್ಲ ಹಾಳಾಗೋದಾ? ಹೊಸದಾಗೆ ಜಾಯಿನ್ ಮಾಡಿಸಿದ್ವಿ ತಾನೆ. ನೋಡಿ, ಹಿಂಗೆಲ್ಲ ಟೈಮ್ ವೇಸ್ಟ್ ಮಾಡಂಗಿದ್ರೆ ಕೆಲ್ಸಕ್ಕೆ ಬರಬೇಡಿ. ನಮಗ್ ಕೆಲಸ ಅಷ್ಟೇನೆ ಮುಖ್ಯ. ಟೈಮ್ ಪಾಸ್ ಮಾಡೋರು ನಮ್ಗೆ ಅವಶ್ಯಕತೆನೇ ಇಲ್ಲ. ನಮ್ಗೆ ಗೆಟ್ ಲಾಸ್ಟ್. ನೋಡಿ, ಟೈಮ್ ಪಾಸ್ ಮಾಡೋದು ಅದು ಇದು ಏನಾದ್ರು ಮಾಡೋದಾದ್ರೆ ಮನೆಗೆ ಹೋಗ್ಬಿಟ್ಟು ಟೈಮ್ ಪಾಸ್ ಮಾಡಿ. ಅದು ಬಿಟ್ಟು ಇಲ್ಲೇನಾದ್ರು ಟೈಮ್ ಪಾಸ್ ಮಾಡ್ತೀನಿ ಅಂದ್ರೆ 1 ದಿನ ನೋಡ್ತೀವಿ, 2 ದಿನ ನೋಡ್ತೀವಿ, 3ನೇ ದಿನ ಮನೆ ಕಳಿಸ್ಬಿಡ್ತೀವಿ. ಹುಷಾರ್. ಇಲ್ಲ ಸರ್, ಹಂಗೇನಿಲ್ಲ ಸರ್. ಕೆಲಸ ಎಲ್ಲನೂ ಪಟ 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 ಅಂತ ಮಾಡ್ತಾ ಇದ್ದೀನಿ ಸರ್. ನಾನಂತೂ ನೋಡಿ ಎಷ್ಟು ಫಾಸ್ಟಾಗಿ ಮಾಡ್ತಾ ಇದ್ದೀನಿ ಅಂತ. ನೋಡಿ, ಅದ್ ಏನ್ ಮಾಡ್ತಿರೋ ಬಿಡ್ತಿರೋ. ಟೈಮ್ ವೇಸ್ಟ್ ಮಾಡೋ ಅನ್ಕೊಂಡ್ರೆ ನಮ್ಗಾಗಲ್ಲ. ಓಕೆ, ಕರೆಕ್ಟ್ ಆಗಿ ಮಾಡ್ಬೇಕು. ವಿಸಿಟಿಂಗ್ ಬಂದಾಗ ಏನಾದ್ರು ಮಾತಾಡ್ಕೊಂಡು ನಿಂತ್ಕೊಂಡಿರೋದು, ಇಲ್ಲ ಏನಾದ್ರು ಕೂತಿ ಜಾಗದಾಗ ಫೋನ್ ಯೂಸ್ ಮಾಡೋದು ಏನಾದ್ರು ಮಾಡಿದ್ರೆ ಫೋನ್ ಅಲ್ಲ ಇಲ್ಲ ಅಂತ ಗೊತ್ತು ತಾನೆ. ಫೋನ್ ಯಾರು ಯೂಸ್ ಮಾಡಂಗಿಲ್ಲ, ಹೇಳ್ತಾ ಇದ್ದೀನಿ. ಮತ್ತೆ ಫೋನ್ ಏನಾರ ಯೂಸ್ ಮಾಡಿದ್ರೆ ಕೆಲಸದಿಂದ ಒಂದೇ ಸಲ ತೆಗ್ದಾಕ್ಬಿಡ್ತೀನಿ. ಹುಷಾರ್. ಸುಮ್ಮನಿರಕ್ಕಾಗದಿದ್ದರು ಇರುವೆ ಬಿಟ್ಕೊಂಡ್ರಂತೆ. ಸುಮ್ಮನಿರೋದು ಬಿಟ್ಬಿಟ್ಟು ಬೇಕಿತ್ತ ಇರುವೆ ಬಿಟ್ಕೊಳ್ಳೋದೆಲ್ಲನೂ ಸುಮ್ಮನೆ ಮುಚ್ಕೊಂಡಿದ್ರೆ ಆಯ್ತಿರಲ್ವಾ? ಸುಮ್ಮನಿರಕ್ಕಾಗದಿರೋ ಅದೇನೋ ಮಾಡ್ಕೊಂಡ್ರು, ನನಗೆ ಸರಿಯಾಗಿ ಮಾಡ್ಕೊಂಡು ಮುಗಿಸ್ಕೊಂಡ್ಲು ಬಾ. ಲೈನ್ ಮ್ಯಾನೇಜರ್ ಇದ್ನಲ್ಲ ಆವಾಗ ಬೋಲ್ ಮೇರೈತಿದ್ಲು. ಈಗ ಸರಿಯಾಗಿ ಅನ್ಭವಿಸ್ಕೊಂಡು ಸಾಯ್ಲಿ ಬಾ. ಮರ್ಯಾದಿನ ಮೈ ಬಗ್ಸ್ ಕೆಲಸ ಮಾಡೋರಿಗೆ ಇವತ್ತೆಲ್ಲ ನಾಳೆ ಪ್ರತಿಫಲ ಸಿಗ್ತದೆ. ಹಿಂಗೆ ಮೈಗಳ್ತನ ಮಾಡ್ಕೊಳ್ಳೋರಿಗೆ ದೇವ್ರು ಒಂದಲ್ಲ ಒಂದಿನ ಸರಿಯಾಗಿ ತೋರಿಸ್ತಾನೆ. ಬಡ್ಡಿಗೆ ಸರಿಯಾಗಿ ಆಗೈತೆ. ಸಾರಿ ಸರ್, ಇನ್ನೊಂದು ಕಿತ ಹಿಂಗೆ ಮಾಡೋಕ್ಕಿಲ್ಲ ಸರ್, ತಪ್ಪಾಯ್ತು ಸರ್. ಪದೇ ಪದೇ ರಿಪೀಟ್ ಆದ್ರೆ ಸುಮ್ಮನೆ ಇರಲ್ಲ. ಆಶಾ, ಹಾ ಸರ್. ಏನಮ್ಮ, HR ಮ್ಯಾನೇಜರ್ನೇನೆ ಊಟಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು ಇನ್ವೈಟ್ ಮಾಡಿದ್ರಂತೆ? ಹೌದು ಸರ್, ನಾನೇ ಇನ್ವೈಟ್ ಮಾಡಿದ್ದು. ನಮಗೆಲ್ಲ ತುಂಬ ಹೆಲ್ಪ್ ಮಾಡಿಕೊಟ್ಟಲ್ಲ ಸರ್, ಅದಕ್ಕೇನೆ ಬರಲಿ ಅಂತ ನಾನೇ ಇನ್ವೈಟ್ ಮಾಡಿದ್ದೆ ಸರ್. ಸರ್ ನೀವು ಬರಬೇಕು, ಎಲ್ಲರೂ ಬರಬೇಕು ಸರ್ ನಮ್ಮ ಮನೆಗೆ ಊಟಕ್ಕೆ. ಇನ್ನೇನು ಮಾರಮ್ಮನ ಹಬ್ಬ ಇದೆ ಸರ್, ಅವತ್ತೆಲ್ಲ ಮಟನ್ ಊಟ ಸರ್. ದಯವಿಟ್ಟು ಮಿಸ್ ಮಾಡ್ದಂಗೆ ಬರಬೇಕು ಸರ್ ನೀವು. ಖಂಡಿತ 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 ಬರ್ತೀವಿ. ಅಯ್ಯೋ 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 ಮಿಟ್ಟುಗ್ಲಾಡಿ, HR ಬುಟ್ಟಿಗಿಟ್ಟಿಗೆ ಹಾಕತ್ತಾವಳ ಏನು ಇವಳು? ಮನೆಯಾಳಿ ನಂಬಕ್ಕಾಗಕ್ಕಿಲ್ಲ ಇವಳು. ಅಯ್ಯೋ 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 ಅಯ್ಯೋ, ಇನ್ನು ಏನೇನು ನೋಡಬೇಕು ಏನೇನು ಮಾಡಬೇಕು ಈ ಕಣ್ಣಾಗೆ. ಈ ನನ್ನ ಮ್ಯಾನೇಜರ್ ದರಿದ್ರು ನನ್ನ ಮಗ. ಕೆಲಸ ಬಿಡಲಿಲ್ಲ ಅಂದಿದ್ರೆ ಇವಳಿಗೆ ಸರಿಯಾಗಿ ಆಟ ಆಡಿಸ್ತಾ ಇದ್ದೆ. ಕೆಲಸ ಬಿಟ್ಬಿಟ್ಟು ಇದೇನು ಬಾಳು ಅಂತ ಬಾಳ್ತಾ ಇದ್ದೀನಿ ನಾನು. ಈ ಗಾರ್ಮೆಂಟ್ಸ್ ಬಿಟ್ಟು ಬೇರೆ ಗಾರ್ಮೆಂಟ್ಸ್ಗೆ ನಾವು ಹೊಂಟೋಗ್ಬಿಡ್ಬೇಕು. ಈ ಗಾರ್ಮೆಂಟ್ಸಾಗ ನಂಗೊಂದು ಇಷ್ಟು ಮುರ್ವಾದಿನೇನೆಯೇ ಇಲ್ಲ. ಆಯ್ತು ಆಯ್ತು, ಬರೋಣ ಕಣಮ್ಮ. ಸರಿನಾ, ಬರ್ತೀವಿ. HR ಹಂಗೆ ಹೇಳಿದ್ರು. ತುಂಬಾ ಧೈರ್ಯವಂತೆ ಆಶಾ ಅಂತನೂ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು. ಗುಡ್ಡಮ್ಮ, ಚೆನ್ನಾಗಿ ಮಾಡಿದ್ಯಾ. ಹಾಗೇನೆ ಖಂಡಿತ ಬರ್ತೀವಿ. ಓಕೆ, ನಮ್ಮ ಸ್ಟಾಫ್ ಎಲ್ಲ ಬರಬೇಕು ಅಂತ ಅನ್ಕೊಂಡಿದೀವಿ.
ಹಾಂ ಸರ್, ನೀವು ಮಿಸ್ ಮಾಡ್ದಂಗೆ ಬರಬೇಕು ಸರ್, ಪ್ಲೀಸ್ ಸರ್. ಓಕೆ ಓಕೆ ಆಯ್ತು, ವರ್ಕ್ ಮಾಡಿ. ಮಿಟ್ಟುಗಾಡಿ ನಮ್ಮ ಹುಡುಗನ್ನ ತೆಗೆಸ್ಬಿಟ್ಟು ಕೆಲಸದಿಂದ ಕಿತ್ತೋದಳು ಹೆಂಗೆ ಆರಾಮಾಗಿ ಖುಷಿಯಾಗೋಳು ನೋಡು. ಇವಳು ಹಾಳಾಗೋಗ ನೆಗದ್ ಬಿದ್ದೋಗ ನೆಳ್ಳಿ ಕೈಯಾಗೋಗ. ಇವಳಂತೂ ಉದ್ದಾರ ಆಗಕ್ಕಿಲ್ಲ, ಇವಳು ಹಾಳು ಬಿದ್ದು ನೆಗದ್ ಬಿದ್ದೇನೆ ಹೋಗೋದು. ಹಾಳಾಗೇ ನೀವು ಹೋಗ್ಲಿ ಬಿಡು, ದರಿದ್ರ ತೊಲಗ್ತದೆ. ರೀ, ಯಾರು ಇಲ್ಲಿ ಕುತ್ಕೊಂಡು ಕೆಲಸ ಮಾಡೋದು? ಈ ನಂಬರಿಂದ ಬಂದಿರೋವೆಲ್ಲನೂ ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿದವಲ್ರಿ. ಕಟ್ಟಿಂಗ್ ಗಿಟ್ಟಿಂಗ್ ಎಲ್ಲನೂ ಹಾಳಾಗೋಗ್ಬಿಟ್ಟೈತೆ. ಎಲ್ಲ ಸ್ಟಿಚಿಂಗೇನೆ ಸರಿಯಾಗಿ ಬಂದಿಲ್ವಲ್ರಿ. ಸರ್ ಇಲ್ಲಿ ಕಮಲಾ ಅಂತ ಹೇಳ್ಬಿಟ್ಟು. ನೋಡಿ, ಈ ಲೈನ್ ಫುಲ್ ಪ್ರಾಬ್ಲಮ್ ಆಗಿದೆ. ಯಾರ್ರಿ ಕಮಲಾ ಅಂತ ಹೇಳಿ? ನೀವೇನ್ರಿ ಮಾಡ್ತಿರ್ತೀರಾ? ಟ್ರೈನಿಂಗ್ ಕೊಡ್ತೀನಿ ಮಾಡ್ತೀನಿ ಅಂತ ಕರ್ಕೊಂಡು ಬಂದು ಒಂದೇ ಸಲ ಇಲ್ಲಿ ಮಿಷಿನ್ ಹತ್ರ ಕೂರಿಸ್ತಿರಲ್ಲ, ನಿಮ್ ಕೆಲಸ ಕಡಿಮೆ ಆಗ್ಲಿ ಅಂತ ಕೂರಿಸ್ತೀರಾ ಏನು? ಇಲ್ಲ ಸರ್, ಅವ್ರು ಮೊದಲೆಲ್ಲ ಕೆಲಸ ಮಾಡ್ತಾ ಇದ್ರು ಸರ್. ಅವರು ಟ್ರೈನಿಂಗ್ ಅವಶ್ಯಕತೆ ಇರಲ್ಲ ಅಂತ ಅನ್ಕೊಂಡೆ ಸರ್. ಅವ್ರು ಮೊದಲೆಲ್ಲ ಇಲ್ಲೇ ಸರ್ ಕೆಲಸ ಮಾಡ್ತಾ ಇದ್ದಿದ್ದವರು. ರೀ, ಹಂಗಂತ ಇವಾಗ ವೇಸ್ಟ್ ಆಯ್ತಲ್ರಿ ಪೀಸ್ ಎಲ್ಲನೂ. ನಾನು ಏನ್ರಿ ಹೇಳಿ ಮೇಲ್ಗಡೆಯವ್ರಿಗೆಲ್ಲ ನಾನು ಉತ್ತರನ ನನ್ನ ಮಕ್ಕುಗಿತಾರ್ರಿ. ಹೊಸ್ದಾಗಿ ಜಾಯ್ನ್ ಆಗಿದ್ದೀನಿ, ಸುಮ್ಮನೆ ಬಿಡ್ತಾರ ನನ್ನ? ಯಾರ್ರಿ ಅವಳು ಕಮಲಾ ಅಂತ ಕರೆಸ್ರಿ. ಸುಮ್ಮನೆ ಇದೇ ಆಗೋಯ್ತು. ಕರೆಕ್ಟಾಗಿ ಗೊತ್ತಿರೋನ ಕೆಲಸಕ್ಕೆ ಸೇರಿಸ್ಕೊಳ್ರಿ ಅಂತ ಹೇಳಿದ್ರೆ ಆ ರೆಕಮೆಂಡೇಶನ್ ಈ ರೆಕಮೆಂಡೇಶನ್ ಅಂತ ಕೆಲಸಕ್ಕೆ ಸೇರಿಸ್ಕೊಂಡು ಹೋಗ್ಲಿ ಟ್ರೈನಿಂಗ್ ಆದ್ರೂ ಕೊಡ್ಬೇಕಲ್ವೇನ್ರಿ ನೀವು? ಟ್ರೈನಿಂಗು ಕೊಡಿದಂಗೆ ಕೆಲಸಕ್ಕೆ ಅದು ಹೆಂಗ್ರಿ ನೀವು ಸೇರಿಸ್ಕೊಬಿಟ್ಟು ಅವ್ನ ಮಿಷಿನ್ ಮೇಲೆ ಕೂರಿಸ್ತೀರಾ? ಯಾರ್ರಿ ಹುಡುಗಿ? ಬನ್ನಿ ಸರ್, ತೋರಿಸ್ತೀನಿ. ಕಮಲಾ ಸರ್, ಸರ್ ಈ ಹುಡುಗಿನೇ ಸರ್. ರೀ, ಏನ್ರಿ ಕಣ್ಣು ಎಲ್ಲಿಟ್ಕೊಂಡ್ರಿ ಸ್ಟಿಚ್ ಆಗ್ತೀರಾ ಅಲ್ಲಿ? ನಿಮ್ಗೇನ್ ತಲೆಗಿಲೆ ಕೆಟ್ಬಿಟ್ಟೈತೇನ್ರಿ ನಿಮ್ಗೆ? ಸರ್ ಯಾಕೆ ಸರ್, ಸರಿಯಾಗಿ ಹಾಕಿದ್ನಲ್ಲ ಸರ್. ಏನ್ರಿ ಏನ್ರಿ ಸರಿಯಾಗಿ ಹಾಕೋದು? ನಿಮ್ಗೇನು ತಲೆಗಿಲೆ ಕೆಟ್ಬಿಟ್ಟೈತ ನಿಮ್ಗೆ? ಆಟ ಆಡ್ತಾ ಇದ್ರಾ ಇಲ್ಲಿ ನೀವು? ಸ್ಟೂಪ್ ಬಿಡ್ತಾರ? ಏನ್ ಆಟ ಆಡ್ತಾ ಇದ್ರೇನ್ರಿ? ನೋಡಿ, ಟ್ರೈನಿಂಗ್ ತಗೊಳ್ಳಿ ಅಂತ ಹೇಳಿದ್ರೆ ದಿಮಾಕ್ ಮಾಡ್ತಾ ಇದ್ರಿ. ನೆಟ್ಟು ಕೆಲಸ ಮಾಡಕ್ ಬರ್ಲಿಲ್ಲ ಅಂತಂದ್ಮೇಲೆ ಗಾರ್ಮೆಂಟ್ಸ್ ಯಾಕ್ರಿ ಬರ್ತೀರಾ? ಇಲ್ಲ ಸರ್, ನಾನು ತಪ್ಪು ಮಾಡಿಲ್ಲ ಸರ್. ನಾನು ಕರೆಕ್ಟಾಗೇನೆ ಮಾಡ್ದೆ ಸರ್. ಏನೋ ಮಿಸ್ಟೇಕ್ ಆಗೋಗ್ಬಿಟ್ಟಿದೆ ಅಂತ ಅನ್ಸುತ್ತೆ ಸರ್. ನಿಜ, ನಾನು ಕರೆಕ್ಟಾಗೆ ಮಾಡ್ತಾ ಇದ್ದೆ ಸರ್. ನಂದೇನು ತಪ್ಪಿಲ್ಲ ಸರ್. ಅವಳು ಆಶಾ ಪಕ್ಕದಾಗಿದ್ದಲ್ಲ ಸರ್, ಅವಳೇನಾದ್ರೂ ತಪ್ಪು ಮಾಡಿರಬೇಕು ಸರ್. ನಾನು ಏನು ಮಾಡಿಲ್ಲ ಸರ್, ಕರೆಕ್ಟಾಗಿ ಸ್ಟಿಚ್ ಮಾಡ್ತೀನಿ ಸರ್. ರೀ, ಯಾವ್ಯಾವ ನಂಬರ್ ಯಾರ್ಯಾರು ಸ್ಟಿಚ್ ಮಾಡ್ತಾರೆ ಅಂತ ಗೊತ್ತಿಲ್ದಿರ ಅಮಾಯಕ ಅಲ್ಲ ನಾನು. ಕೊಂಡೆ ನೆತ್ತಿ ಮೇಲೆ ಇಟ್ಕೊಂಡಿದ್ದೀರಾ. ನಿಮ್ ಯೋಗ್ಯತೆಗೆ ಆ ಕರಿ ಕನ್ನಡಕ ಬೇರೆ ಹಾಕೊಂಡು ಕೆಲಸ ಮಾಡ್ತೀರಾ. ಏನ್ರಿ ಕಾಣಿಸ್ತದೆ ನಿಮ್ಗೆ ಕನ್ನಡಕ ಹಾಕೊಂಡ್ರೆ? ನೋಡಿ, ಕರೆಕ್ಟಾಗಿ ಟ್ರೈನಿಂಗ್ ತಗೊಂಡು ನಾಳೆಯಿಂದ ಕಿತ್ತೋಗಿರೋ ಕನ್ನಡಕ ಎಲ್ಲ ಹಾಕೊಳ್ದಿದ್ದಂಗೆ ಮರ್ಯಾದೆ ಬರಂಗಿದ್ರೆ ಬನ್ನಿ. ನಾಳೆ ಇಲ್ಲ ಅಂದ್ರೆ ಕೆಲಸಕ್ಕೆ ಬರಬೇಡಿ ನೀವು, ಸರಿನಾ? ಈಗ ನಾನು ಮೇಲ್ಗಡೆಗೆ ಏನಂತ ಉತ್ತರ ಕೊಡ್ಲಿ? ಎಚ್ಚರ ಅವ್ರಿಗೆಲ್ಲನೂ ಕ್ಯಾಕರ್ಸ್ ಮಕ್ಕು ಇರ್ತಾರೆ ನಮಗೆ. ನಿಮ್ಮನ್ನ ನಾನು ಎಷ್ಟು ಬಿತ್ತಿದ್ದೀನೋ ಅದ್ರಷ್ಟು ಬಿತ್ತಾರೆ ನಮಗೆ ಅವರು. ಎಷ್ಟು ಅಂತ ಸಹಿಸ್ಕೊಳ್ಳೋಣ? ನಿಮ್ಮಂತರಿಂದ ನೆಮ್ಮದಿನೇ ಇಲ್ಲ. ಸುಮ್ಮನೆ ರೆಕಮೆಂಡೇಶನ್ ಅಂತ ಹೇಳ್ಬಿಟ್ಟು ಸುಮ್ಮನೆ ರೆಕಮೆಂಡ್ ಮೇಲೆ ಬಂದ್ಬಿಡ್ತೀರಾ ದೊಡ್ಡದಾಗ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ. 10 ರೂಪಾಯಿ ಪ್ರಯೋಜನ ಇಲ್ಲ. ಹೋಪ್ಲೆಸ್ ಫೆಲೋಸ್, ಗೆಟ್ ಲಾಸ್ಟ್. ನಾಳೆಯಿಂದ ಕನ್ನಡಕ ತೆಗೆದಾಕ್ಬಿಟ್ಟು ಮರ್ಯಾದೆ ಟ್ರೈನಿಂಗ್ ತಗೊಂಡು ಕೆಲಸ ಮಾಡೋದಾದ್ರೆ ಮಾಡಮ್ಮ, ಇಲ್ಲ ಅಂದ್ರೆ ನೀನು ಬರೋ ಅವಶ್ಯಕತೆನೇ ಇಲ್ಲ. ಸಾರಿ ಸರ್, ತಪ್ಪಾಯ್ತು ಸರ್, ತಪ್ಪಾಯ್ತು. ತೆಗೆದಾಕ್ಬಿಟ್ಟು ಬರ್ತೀನಿ ಸರ್, ಇದನ್ನೆಲ್ಲ ತಪ್ಪಾಯ್ತು ಸರ್. ಕರೆಕ್ಟಾಗೆ ಮಾಡ್ತೈತಿ, ಏನೋ ಮಿಸ್ಟೇಕ್ ಆಗೋಗ್ಬಿಟ್ಟಿರ್ಬೇಕು ಸರ್. ಮತ್ತೆ ರಿಪೀಟ್ ಆದ್ರೆ ಸುಮ್ಮನೆ ಅಂತೂ ಇರಲ್ಲ ನಾನು. ವೆರಿ ಸ್ಟ್ರಿಕ್ಟ್ ನಾನು. ಸರಿ ಸರ್, ಆಯ್ತು. ರೀ, ನಿಮ್ಗೂ ಹೇಳ್ತಾ ಇದ್ದೀನಿ, ಮರ್ಯಾದಿನಾಗೆ ಅವಳು ಟ್ರೈನಿಂಗ್ ಕೊಟ್ಬಿಟ್ಟು ಕೆಲಸಕ್ಕೆ ಕೂರ್ಸಿದ್ರೆ ಸರಿ. ಇಲ್ಲ ಬೇರೆ ಯಾರಾದ್ರೂ ಬರಲಿ, 100% ಬರುತ್ತಾ ಅಂತ ಮಾತ್ರ ಮಿಷಿನ್ ಕೊಟ್ಟು ಕೂರಿಸಿ. ಇಲ್ಲ ಸುಮ್ಮನೆ ಏನಾದರೂ ಕೂರ್ಸಿದ್ರೆ ನಿಮ್ಮನ್ನು ಕೆಲಸದ ತೆಗೆದು ಬಿಸಾಕ್ಬೇಕಾಗ್ತದೆ. ಇಲ್ಲ ಸರ್, ತಪ್ಪಾಯ್ತು ಸರ್, ಇನ್ನೊಂದ್ಸಲ ಹಿಂಗೆ ಮಾಡಲ್ಲ ಸರ್. ನಿನ್ನಿಂದ ನಾನು ಬಯಸ್ಕೋಬೇಕಾಯ್ತು. ನೀನು ಯಾಕೆ ಹಿಂಗೆ ಮಾಡ್ತೀಯಾ? ಮರ್ಯಾದಿನಾಗ ನೀನು ಇರೋಕ್ಕಾಗಲ್ವಾ? ನೀನು ಯಾಕೆ ಈ ಥರ ಮಾಡ್ತೀಯ ನೀನು? ನನಗಂತೂ ಬೇಜಾರಾಗ್ತೈತೆ. ನೆಟ್ಟು ಬರ್ತೈತೆ ಒಲಿಯಕ್ಕೆ ಅಂತ ಹೇಳ್ತಾ ಇದ್ದೆ. ಈ ಥರ ನಾವು ಒಲಿಯೋದು? ನಾಳೆ ಟ್ರೈನಿಂಗ್ ಕೊಡ್ತೀನಿ, ಟ್ರೈನಿಂಗ್ ಕಲ್ತ್ಕ. ಬರಲ್ಲ ಹಂಗೆ ಹಿಂಗೆ ಮಾತ್ರ ಅಂತ ಜಂಬ ಹೊಡಿಬೇಡ ನೀನು. ಎಲ್ಲ ಬರ್ತೈತೆ ಅನ್ನಂಗೆ. ನೋಡ್ದೆ ಇವಾಗ ಬಂದಿರೋನು ಲೈನ್ ಮ್ಯಾನೇಜರ್ ಹೆಂಗೆ ಬೈತಾನೆ ಅಂತ ಹೇಳಿ. ಅಯ್ಯಪ್ಪ, ನೀನಂತೂ ಬೈಸ್ಕಂತೀಯ, ಆದರೆ ನನಗೆ ಬೈಸ್ಕೊಳಕ್ಕೆ ಇಷ್ಟ ಇಲ್ಲ. ಎಲ್ಲರೂ ಬೇಕಂತ ಹಿಂಗೆ ಮಾಡ್ತಾವ್ರೆ ಅನ್ನಿಸ್ತೈತೆ ನನ್ನ. ಎಲ್ರಿಗೂ ಹೊಟ್ಟೆ ಉರಿ.